ಆತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಅಲ್ಲಿ ತಾನ್ ಹೇಳಿದ್ದೇ ರೂಲ್ಸ್, ತಾನ್ ಮಾಡಿದ್ದೇ ದರ್ಬಾರ್. ಸಾರ್ವಜನಿಕರ ದುಡ್ಡದಲ್ಲಿ ರಾಜನಂತೆ ಮೆರೀತಿದ್ದಾನೆ. ಬೆಳ್ಳಿ ಕಿರೀಟ, ಹೂವಿನ ಮಳೆ, ಜೈಕಾರ. ಆತನ ಶೋಕಿ ನೋಡೋಕೆ ಕಣ್ಣೆರಡು ಸಾಲ್ತಿಲ್ಲ. ಬೆಳ್ಳಿ ಕಿರೀಟ, ಕೊರಳಲ್ಲಿ ಹೂವಿನ ಹಾರ, ಮಂತ್ರಘೋಷದ ನಡುವೆ ಹೂ ಮಳೆ. ಅದೇನು ಬಿಲ್ಡಪ್ಪು, ಅದೇನು ಶೋಕಿ. ಸರ್ಕಾರಿ ಕಚೇರಿಯೋ ಈತನ ದರ್ಬಾರ್ ಹಾಲೋ. ಸುತ್ತಲೂ ಮಹಿಳಾ ಮಣಿಗಳು ಚೇರಲ್ಲಿ ಕಾಲಿನ ಮೇಲೆ ಕಾಲು ಹಾಕೊಂಡು ರಾಜನಂತೆ ಕೂತಿರುವ ಈತನ ಹೆಸರು ರಮೇಶ್. ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಗ್ರಾಮಸೌಧ ಕಚೇರಿ ಉದ್ಘಾಟನೆಯಾಗಿ 1 ತಿಂಗಳು ತುಂಬಿದ್ದಕ್ಕೆ ನಡೆಯುತ್ತಿರುವ ಸೆಲೆಬ್ರೇಷನ್ ಇದು. ಸಾರ್ವಜನಿಕರ ದುಡ್ಡು, ಅದು ಸರ್ಕಾರಿ ಕಚೇರಿಯನ್ನೇ ತನ್ನ ದರ್ಬಾರ್ ಹಾಲ್ ಮಾಡಿಕೊಂಡು ಹುಚ್ಚಾಟ ಮೆರೆದಿದ್ದಾನೆ. ನನಗೆ ತಾನೇ ಮಣಿಮುಕುಟ ಮನುಷ್ಯ ಅಂತ ಬಿರುದಿಟ್ಕೊಂಡು ಬೆಳ್ಳಿ ಕಿರೀಟ, ಹೂ ಮಳೆಯಲ್ಲಿ ಮಿಂದೆದ್ದಿದ್ದಾನೆ. ಮಾತು ಕೇಳಿಲ್ಲ ಅಂದ್ರೆ ಧಮಕಿ ಆಗ್ತಾನೆ ಅಂತ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರು ಈತನ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ. ಸಾರ್ವಜನಿಕರು ಈತನ ಹುಚ್ಚಾಟಕ್ಕೆ ರೋಸಿ ಹೋಗಿದ್ದಾರೆ. ತಮ್ಮನ್ನ ವೈಭವೀಕರಿಸಿಕೊಳ್ಬೇಕು, ಕಿರೀಟ ಮತ್ತೊಂದು ನಾಟಕ ಎಲ್ಲ ಆಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಬೇರೆ ವೇದಿಕೆಯನ್ನು ಮಾಡಬೇಕು. ಬೇಕಾಗಿರ್ತಕ್ಕಂಥ ಅದು ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಕಿರೀಟವನ್ನು ಇಟ್ಕೊಂಡು ಮಣಿಮುಕುಟಗಳನ್ನು ಮಾಡೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಲ್ಲ. ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ಕಟ್ಟಡದಲ್ಲಿ ಈ ರೀತಿಯ ಕಿರೀಟ ಧಾರಣೆ ಅಂತ ಮಾಡೋಂಥ ಕಾರ್ಯಕ್ರಮ ಅತ್ಯಂತ ಹೇಯವಾದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಪರ್ಯಾಸ ಅಂದ್ರೆ IPS ಅಧಿಕಾರಿ ಬರ್ತ್ಡೇಗೂ ಶುಭ ಕೋರಿ ಊರೆಲ್ಲ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ಮೆರೀತಿದ್ದಾನೆ. ಈತನ ಅಂದ ದರ್ಬಾರ್ ನೋಡ್ತಿದ್ರೆ ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ ಅನ್ಸುತ್ತೆ. ಮೂರ್ತಿ, TV9 ನೆಲಮಂಗಲ.